ಅಖಿಲ, ನನಗೊಂದು ಆಶ್ಚರ್ಯ. ಏನು ರಘು? ಹಕ್ಕಿಗೆ ರೆಕ್ಕೆ ಬೆಳೆದು ಹಾರೋದು ಕಲಿತು ಮೈಲ್ಗಳು ದಾಟಿ ಹೋಗ್ತಾ ಇದೆ, ಆದರೂ ತಾಯಿಯಾಗಿ ಜೊತೆಲಿ ಹೋಗ್ತಾ ಇಲ್ಲ ಅಂತ. ತಾಯಿಯಾಗಿ ಹೋಗೋ ಆಸೆ ಏನೋ ಇದೆ ರಘು. ಆದರೆ ಆ ತಾಯಿ ಸ್ಥಾನ ತುಂಬೋದಕ್ಕೆ ಮತ್ತೊಬ್ಬ ಹೆಣ್ಣು ಮಗಳು ಬಂದಿರೋವಾಗ ಆ ಸ್ಥಾನನ ಬಿಟ್ಕೊಡ್ಬೇಕಾದ್ದು ಧರ್ಮ ಅಲ್ವಾ? ನಾನು ಆದಿತ್ಯನ ಬಗ್ಗೆ ಹೇಳ್ತಾ ಇದ್ದೀನಿ ಅಖಿಲ. ನಾನು ಆದಿ ಬಗ್ಗೆನೇ ಮಾತಾಡ್ತಿದ್ದೀನಿ ರಘು. ರಘು, ನೀವು ಅದೆಷ್ಟೋ ಪ್ರಶಸ್ತಿಗಳನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಹೋದಾಗ ನಾನು ಕೂತು ಹೆಮ್ಮೆಯಿಂದ ಖುಷಿ ಪಡ್ತಾ ಇದ್ದ ದಿನಗಳು ನೆನಪಿದ್ಯಾ? ನಾನು ವೇದಿಕೆ ಮೇಲೆ ಹೋಗಿ ನನ್ನ ಎದುರಿಗೆ ಸಾವಿರಾರು ಜನ ಕೂತಿದ್ರು ನನ್ನ ಕಣ್ಣಿಗೆ ಕಾಣ್ತಿದ್ದ ಹೆಮ್ಮೆಯ ಮುಖ ನಿನ್ನೊಬ್ಬಳ್ದೆ. ಆಗ ನನ್ನ ಹುಮ್ಮಸ್ಸು ಇನ್ನೂ ಹೆಚ್ಚಾಗೋದು. ಆ ಅನುಭವ ಆದಿಗೂ ಆಗೋದು ಬೇಡವಾ ರಘು? ನಾವು ಹುಮ್ಮಸ್ಸಿನಿಂದ ನಮ್ಮ ನೆನಪಿನ ಮೂಟೆಗಳನ್ನು ಕಟ್ಕೊಂಡಿದ್ದೀವಿ. ಈಗ ಅನುಷ್ಕನ್ಗೂ ಅಂಥ ಒಂದು ಅವಕಾಶನ ಕೊಡಬೇಕಲ್ವಾ? ನಿನ್ನ ಮಾತಲ್ಲೂ ಅರ್ಥ ಇದೆ ಅಖಿಲ. ರಘು, ಹೆಣ್ಣಿನ ಜೀವನದಲ್ಲಿ ಒಂದೊಂದು ಘಟನೆನೂ ಒಂದೊಂದು ಭಾವಚಿತ್ರ ಇದ್ದ ಹಾಗೆ. ಫೋಟೋ ಮುಂದೊಂದು ದಿನ ಅವಳು ನೆನಪಿನ ಪುಟಗಳನ್ನು ತಿರುವು ಹಾಕುವಾಗ ಪ್ರತಿ ಭಾವಚಿತ್ರನೂ ಅವಳು ಕಣ್ತುಂಬಿ ಬರೋ ಹಾಗಿರಬೇಕು. ಸಂತೋಷದ ಸಮಯ, ಸಾರ್ಥಕತೆಯ ಕ್ಷಣ. ನನಗೆ ಆ ಸಾರ್ಥಕತೆ ಸಿಕ್ಕಿದೆ. ಈಗ ಅನುಷ್ಕನ್ ಸರದಿ. ನಿನ್ನ ಮಾತಿನ ಅರ್ಥ? ಹೊಸ ದಂಪತಿಗಳಾಗೋರು ಹೊಸ ಪ್ರಪಂಚ ಕಟ್ಕೊಂಡಿರ್ತಾರೆ. ಅವರದ್ದೇ ಲೋಕ, ಅವರದ್ದೇ ಕಲ್ಪನೆಗಳು, ಅವರದ್ದೇ ಸುಂದರವಾದ ಕ್ಷಣಗಳು. ಆ ಕ್ಷಣಗಳು ಅವರದ್ದೇ ಆಗಿರಬೇಕು. ನಾವು ಮಧ್ಯ ಹೋದರೆ ಡಿಸ್ಟರ್ಬ್ ಮಾಡಿದಾಗಲ್ವಾ? ಇಷ್ಟು ದಿನ ಆದಿತ್ಯನ ಜೊತೆಗೆ ಇದ್ದು ಇದ್ದು ಅಭ್ಯಾಸ ಆಗೋಗಿದೆ ನೋಡು. ಈಗ ಹಾರಾಡೋದಕ್ಕೆ ಬಿಡೋ ಸಮಯ ರಘು. ವಾವ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಖಿಲ. ಇಷ್ಟು ವರ್ಷಗಳ ನಿನ್ನ ತ್ಯಾಗ, ಶ್ರಮ ನಿನ್ನನ್ನು ಆದರ್ಶ ವ್ಯಕ್ತಿಯಾಗಿ ನಿಲ್ಲಿಸಿದೆ. ನಿನ್ನ ಆದರ್ಶಗಳು ಬೇರೆಯವ್ರಿಗೆ ಸ್ಫೂರ್ತಿಯಾಗಿದೆ. ಅತ್ತೆ ಸೊಸೆ ಕಿತ್ತಾಡೋ ಕಾಲದಲ್ಲಿ ಮಗನ್ನ ಸೊಸೆಗೆ ಬಿಟ್ಕೊಡೋ ದೊಡ್ಡ ಗುಣ ನಿನ್ನಲ್ಲಿದೆ ಅಂದರೆ ಬದುಕನ್ನು ಎಷ್ಟರ ಮಟ್ಟಿಗೆ ನೀನು ಅರ್ಥ ಮಾಡ್ಕೊಂಡಿದೆ ಅಂತ ಅರ್ಥ ಆಗುತ್ತೆ. ಮನೆಗೆ ಬರೋ ಸೊಸೆ ಎಲ್ಲಿ ಮಗನ ನನ್ನಿಂದ ದೂರ ಮಾಡಿಬಿಡ್ತಾನೋ ಅನ್ನೋ ಭಯ ಬಿಟ್ಟಿದೆಯಾ? ಆದಿತ್ಯನೇ ಬಿಟ್ಕೊಟ್ಬಿಟ್ಟಿದೆಯಾ ಅಖಿಲ? ಇದಕ್ಕೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ನಾನು ಸೊಸೆಯಾಗಿದ್ದೋಳು, ಈಗ ಅತ್ತೆ ಆಗ್ತಿದ್ದೀನಿ. ಎರಡೂ ಹಂತಗಳನ್ನು ನೋಡ್ತಿರೋ ನನಗೆ ಇಷ್ಟು ಗೊತ್ತಾಗಲ್ವ ರಘು? ಏನು ಮಾಡೋದು? ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ದುಷನ್ ಮದುವೆಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಆದಿಬ್ರೋಗೆ ಹೇಳ, ಅದು ಮಾಮ್ಗೆ ಹೇಳ. ಮಾಮ್ಗೆ ಹೇಳಿದ್ರೆ ಒಪ್ಕೊಳ್ತಾರ? ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂದರೆ ಹೋಗಿ ಡ್ಯಾಡ್ಗೆ ಹೇಳ. ಬೇಡ ಬೇಡ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸದ್ಯ ಅಕ್ಕ ದೊಡ್ಡ ಯಜಮಾನ ಜೊತೆ ಹೋಗೋಕೆ ಅಪ್ಪ ಒಪ್ಕೊಂಡ್ರಲ್ಲ, ಈಗಂತೂ ಅಕ್ಕ ಖುಷಿಯಾಗಿ ಹೋಗಿರ್ತಾಳೆ. ಅದು ಅಲ್ಲದೆ ದೊಡ್ಡ ಯಜಮಾನ ಜೊತೆ ಹೋಗಿರೋಕೆ ಫುಲ್ಲು ಖುಷಿಯು. ಅಲ್ಲ, ಪಾರ್ವತಿ ಆದಿತ್ಯ ಓಕೆ, ಮಧ್ಯದಲ್ಲಿ ಅನುಷ್ಕಾ ಯಾಕೆ? ಅನುಷ್ಕಾ, ವಾಟ್ಸ್ ಯೋರ್ ಪ್ರಾಬ್ಲಮ್? ಆದಿ, ವಾಟ್ಸ್ ಯೋರ್ ಪ್ರಾಬ್ಲಮ್? ಏನ್ ಹಂಗಂದ್ರೆ ಯಾಕೆ ಹುಚ್ಚುಚ್ಚಾಗಾಡ್ತಾ ಇದ್ಯಾ? ನೀನ್ ಏನ್ ಮಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅನ್ನೋ ಸೆನ್ಸ್ ಆದ್ರೂ ಇದೆಯಾ ನಿನಗೆ? ನಂಗೆಲ್ಲ ಗೊತ್ತಿದೆ ಆದಿ. ಏನ್ ಗೊತ್ತಿದೆ ನಿನಗೆ? ಪಾರ್ವತಿ, ದಟ್ ಪಾರ್ವತಿ, ಅವಳು ತುಂಬಾ ಹತ್ರ ಬರಕ್ ನೋಡ್ತಿದ್ದಾಳೆ. ಅವಳು ಏನಾಗ್ಬೇಕು ನಿಂಗೆ? ಅವಳಿಗೂ ಕೇಳಿದ್ದೀನಿ, ನಿಂಗೂ ಕೇಳ್ತಾ ಇದ್ದೀನಿ. ಅವಳ ನಿನ್ನ ಸಂಬಂಧಕ್ಕೆ ಅರ್ಥ ಏನು? ಅನುಷ್ಕಾ, ನೀನ್ ಹದ್ದು ಮೀರ್ ಮಾತಾಡ್ತಾ ಇದ್ಯಾ. ಮಾತಾಡೋ ಹಾಗೆ ನೀನ್ ಮಾಡ್ತಿದ್ಯಾ ಆದಿ. ಅವಳಿಗೋಸ್ಕರ ನನ್ ಮೇಲೆ ಕೂಗಾಡ್ತಿದ್ಯಾ. ಆಫ್ಟರ್ ಆಲ್ ಅವಳು ನಮ್ಮನೆ ಆಳು. ಅವಳ ಪರ ವಹಿಸ್ಕೊಂಡು ಮಾತಾಡ್ತೀಯಾ.
ಅವಳ ಬಗ್ಗೆ ಬೇಡವಾಗಿರೋ ಕಾಳಜಿ ತೋರಿಸ್ತೀಯ? ಹುಚ್ಚುಚ್ಚಾಗಾಡ್ತಿರೋದು ನೀನಾ? ಹೇಳು, ನಿನ್ನ ಪಾರ್ವತಿ ಸಂಬಂಧಕ್ಕೆ ಅರ್ಥ ಏನು? ಅನುಷ್ಕಾ, ಆರ್ ಯು ಸೀರಿಯಸ್? ನೀನೇನು, ನಿನ್ ಲೆವೆಲ್ ಏನು, ನೀನ್ ಯೋಚನೆ ಮಾಡ್ಬೇಕಾಗಿರೋ ರೀತಿ ಇದಲ್ಲ ಅನುಷ್ಕಾ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಆದಿ. ಅವಳು ನಿಂಗೆ ಏನಾಗ್ಬೇಕು? ಅವಳು ಈ ಮನೇಲಿರೋಳು. ಈ ಮನೇಲಿರೋಳು ಅಂದ್ರೆ ನೀನ್ ಏನ್ ಕೇಳ್ಬೇಕು ಅಂತ ಇದೆಯಾ? ನೇರವಾಗಿ ಕೇಳ್ತಾ ಇದ್ದೀನಿ ಆದಿ. ಅವಳು ಈ ಮನೆಗೆ ಏನಾಗ್ಬೇಕು? ನೇರವಾಗಿ ಹೇಳ್ತಾ ಇದ್ದೀನಿ, ಅವಳು ಈ ಮನೆ ಕೆಲಸದವಳು. ಕೆಲ್ಸದವಳು ಅಂದ್ರೆ ಇಲ್ಲೇನ್ ಮಾಡ್ತಾಳೆ? ಕೆಲ್ಸ ಯಾವ್ದಕ್ಕೋಸ್ಕರ ಕೆಲ್ಸ ಮಾಡ್ತಾಳೆ? ಸಂಬಳ ಕೊಡ್ತೀವಿ, ಕೆಲಸ ಮಾಡ್ತಾಳೆ ಅನುಷ್ಕಾ. ಅನುಷ್ಕಾ, ನಮ್ಗಿದೆಲ್ಲ ಬೇಕಾ? ಪಾರ್ವತಿ ಬಗ್ಗೆ ನೀನ್ ಇನ್ಸೆಕ್ಯೂರ್ ಆಗಿದ್ಯಾ? ಇದೆಲ್ಲ ತುಂಬಾ ಚೈಲ್ಡಿಶ್ ಆಗಿದೆ. ನೋಡು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಹಾಗಂದ್ಮೇಲೆ ನಾನು ನಿನ್ನೋನಲ್ವಾ? ಯಾಕೆ ಇಷ್ಟೊಂದು ಪೊಸೆಸಿವ್ನೆಸ್ ನಿನಗೆ? ಪಾರ್ವತಿ ವಿಚಾರನ ನೀನು ಪರ್ಸನಲ್ ಆಗಿ ತಗೊಂಡು ನಿನ್ನನ್ನು ನೀನು ಕಳ್ಕೋತಾ ಇದೆಯಾ ಅನುಷ್ಕಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಟ್ ಆದಿ, ಅವಳು ನಾನು ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಾನು ಒಬ್ಬ ಹುಡುಗಿಯಾಗಿ ಇನ್ನೊಬ್ಬ ಹುಡುಗಿ. ಅನುಷ್ಕಾ, ಪಾರ್ವತಿ ಬಗ್ಗೆ ನಿನಗೆ ಇನ್ಸೆಕ್ಯೂರಿಟಿ ಬರೋದು ಮೂರ್ಖತನ. ಅರ್ಥ ಮಾಡ್ಕೋ. ಓಕೆ ಆದಿ, ಐ ಆಮ್ ಸಾರಿ. ಪಾರ್ವತಿ, ಅರೋ, ಓ ಇಲ್ಲಿ ಕೂತಿದ್ಯಾ? ಇಲ್ಲೇನ್ ಮಾಡ್ತಿದ್ಯಾ? ಊರೆಲ್ಲ ಹುಡ್ಕೊಂಡ್ ಬಂದಲ್ಲಿ ನೀನ? ಓ, ಯಾಕೆ ಮುಖ ಉದಿಸ್ಕೊಂಡಿದೆ? ತಲೆ ಇಷ್ಟೊತ್ತು ಬೇರೆ ತರ ತಿರುಗ್ತಿತ್ತು, ಇವಾಗ ಇನ್ನೊಂದ್ ತರ ತಿರುಗ್ತಿದ್ಯೋ? ಪ್ರಪಂಚನೇ ಇಷ್ಟು ಸಾವಿತ್ರಕ್ಕ, ಎಲ್ಲ ಬರೀ ಬೂಟಾಟ್ಗೆ ಬುಟ್ಟಿ. ಕರುಣೆಯ ಪೈರು